ಅವಮಾನ 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 ಬದುಕಿನದಕ್ಕೂ ಅವಮಾನ ಆಗಿದೆ. ಎಲ್ಲೇ ಹೋಗಲಿ ಏನೇ ಮಾಡಲಿ ಅವಮಾನ ಮತ್ತು ನಿರಾಸೆ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಗೆಲುವು ನಮ್ಮಿಂದ ದೂರನೇ ಆಗ್ತಾನೇ ಇದೆ. ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಯಾಕೆ ದೇವರು ಕಷ್ಟ ಕೊಡ್ತಾ ಇದ್ದಾನೆ? ಬಡವರಾಗಿ ಹುಟ್ಟಿದ್ದೆ ನಮ್ಮ ತಪ್ಪ, ಅಥವಾ ನಮ್ಮ ತಂದೆ ತಾಯಿ ನಮ್ಮನ್ನು ಈ ಭೂಮಿಗೆ ತಂದಿದ್ದೆ ಅವ್ರ ತಪ್ಪ? ಏನು ತಿಳಿತಾನೇ ಇಲ್ಲ. ನಾವು ಯಾಕೆ ಹೀಗಿದ್ದೀವಿ? ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ, ನಮ್ಮ ಜೀವನನೇ ಯಾಕೆ ಈ ರೀತಿ ಇದೆ? ಅಷ್ಟಕ್ಕೂ ನಾವು ಮಾಡಿರೋದಾದ್ರೂ ಏನು? ಯಾವುದು ತಪ್ಪು? ನಿಯತ್ತಿನಿಂದ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಎಲ್ಲಿ ನೋಡಿದರೂ ಲಂಚ, ಸ್ವಾರ್ಥ, ಬರೀ ಹೀಯಾಳಿಸುವ ಜನಗಳೇ ಈ ಜಗತ್ತಿನಲ್ಲಿ ತುಂಬಿಕೊಂಡಿದ್ದಾರೆ. ಇಂಥ ಸ್ವಾರ್ಥದ ಪ್ರಪಂಚದಲ್ಲಿ ನಾವು ಗೆಲ್ತೀವ? ನಾವು ಅನ್ಕೊಂಡಿದ್ನ ಈ ಜನಗಳ ಮುಂದೆ ಮಾಡಿ ತೋರಿಸೋಕೆ ನಮಗೆ ಆಗುತ್ತಾ? ನಮ್ಮ ಜೀವನನೂ ಎಲ್ಲರ ಥರ ಬ್ರೈಟ್ ಆಗುತ್ತಾ? ನಾವು ಗೆಲುವನ್ನು ಸಾಧಿಸಬೇಕಾದ್ರೆ ನಮಗೆ ಕಾಲಿಗೆ ಒದ್ದು ಬೀಳಿಸುವವರೇ ಹೆಚ್ಚು. ನಮ್ಮ ಮುಂದಿನ ಜೀವನ ಹೇಗೆ ಅಂತ ಕೊರಗುವವರಿಗೆ ಈ ವಿಡಿಯೋ ಸಮರ್ಪಕ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ನಿಮಗೆ ಒಂದು ಥರ ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ. ಹಾಗಿದ್ರೆ ಬನ್ನಿ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೀವನ ಅಂದ್ರೇ ಒಂದು ಪಾಠಶಾಲೆ ಇದ್ದಂತೆ. ಗಂಟೆಗೊಂದು ಹೊಸ ಪಾಠ ಕಲಿತಾನೇ ಇರ್ತೀವಿ. ಈ ಜೀವನದಲ್ಲಿ ಎಲ್ಲವೂ ನಮಗೆ ಸುಲಭವಾಗಿ ಸಿಗೋದಿಲ್ಲ. ಕಷ್ಟಗಳಿಲ್ಲದೆ ನಮಗೆ ಈ ಜೀವನದ ಅನುಭವ ಆಗೋದಿಲ್ಲ. ನಿಮಗೆ ಗೆಲುವಿಗೆ ಅಡ್ಡಿಯಾಗಿ ನಿಮ್ಮನ್ನು ಕುತಂತ್ರದಿಂದ ಸೋಲಿಸುವ ವ್ಯಕ್ತಿಗಳನ್ನು ದೂರ ಮಾಡಬೇಡಿ. ಅವರನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಂಡು ಪೂಜೆ ಮಾಡಿ. ಏಕೆಂದರೆ ನಿಮ್ಮನ್ನು ಸೋಲಿಸಿದವರ ಮುಂದೆನೇ ನೀವು ಗೆಲ್ಲಬೇಕು. ನೀವು ಬಿದ್ದ ಜಾಗದಲ್ಲೇ ಮತ್ತೆ ಎದ್ದು ನಿಲ್ಲಬೇಕು. ಹಿರಿಯರು ಒಂದು ಮಾತು ಹೇಳ್ತಾರೆ, ಎಡವಿ ಬಿದ್ದರೆ ಯಾರೂ ನೋಡೋದಕ್ಕಿಂತ ಮುಂಚೆ ಎದ್ದು ನಿಲ್ಲು, ಆದರೆ ಜೀವನದಲ್ಲಿ ಬಿದ್ದರೆ ಎಲ್ಲರೂ ನೋಡೋ ಥರ ಎದ್ದು ನಿಲ್ಲು ಅಂತ. ಒಂದು ವೇಸ್ಟ್ ಪೇಪರ್ ಕೂಡ ಗಾಳಿಪಟವಾಗಿ ಆಕಾಶದಲ್ಲಿ ಹಾರಾಡುತ್ತೆ ಅನ್ನೋದನ್ನು ನೀನು ಪ್ರೂವ್ ಮಾಡಿ ತೋರಿಸ್ಬೇಕು. ನಿಮ್ಮನ್ನು ಅವಮಾನ ಮಾಡಿ ಸೋಲುವ ಹಾಗೆ ಮಾಡಿದವರಿಗೆ ನಿಮ್ಮ ಗೆಲುವೇ ಅವರಿಗೆ ಚಪ್ಪಲಿಯಲ್ಲಿ ಹೊಡೆದಿರುವ ಹಾಗೆ ಇರಬೇಕು. ನಿಮಗೆ 1000 ಸೋಲುಗಳು, ಅವಮಾನಗಳು ಅಡ್ಡಿ ಬರಲಿ, ಯಾವುದಕ್ಕೂ ಯಾವತ್ತೂ ಹಿಂಜರಿಯಬೇಡಿ. ಯೋಚನೆ ಮಾಡಬೇಡಿ, ನಾನು ಸೋತೆ ಎನ್ನುವುದಕ್ಕಿಂತ ನಮಗೆ ಗೆಲ್ಲಲು ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ ಆ ದೇವರು ಅಂತ ತಿಳಿದುಕೊಳ್ಳುವುದು ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಯಾವತ್ತೂ ನೀವು ಕಾಲಹರಣ ಅಂದರೆ ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ವೇಸ್ಟ್ ಮಾಡಿದರೆ ನಿಮ್ಮ ಬದುಕಿನ ಕ್ಷಣವನ್ನು ನೀವು ವ್ಯರ್ಥ ಮಾಡ್ತಿದ್ದೀರಿ ಎಂದರ್ಥ. ಒಂದು ಸಲ ನಿಮಗೆ ಬೇಸರವಾದಾಗ ನಿಮಗೆ ಹೀಯಾಳಿಸಿದವರ ಮುಖವನ್ನು ನೆನಪು ಮಾಡಿಕೊಳ್ಳಿ. ನಿನ್ನಿಂದ ಏನೂ ಆಗೋದಿಲ್ಲ ಅಂದವರನ್ನು ನೆನೆಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗಗಳನ್ನು ಅಳವಡಿಸಿಕೊಳ್ಳಿ. ಇಲ್ಲವಾದರೆ ನೀವು ನಿಮ್ಮ ಗೆಲುವನ್ನು ಸಾಧಿಸಲು ಸಾಧ್ಯವೇ ಆಗುವುದಿಲ್ಲ. ಕೇವಲ ನೀವು ತಿರುಕನ ಕನಸನ್ನು ಕಾಣಬೇಕಾಗುತ್ತದೆ ಅಷ್ಟೇ. ಸಾಧಿಸಿ ತೋರಿಸುವವರಿಗೆ ನಗಾಡಿಕೊಳ್ಳುವವರೇ ಜಾಸ್ತಿ. ಒಂದೇ ಒಂದು ಸಲ ನೀನು ನಿನ್ನ ಗೆಲುವನ್ನು ಕಂಡರೆ ನಿನ್ನ ಬದುಕಿನುದ್ದಕ್ಕೂ ಸಂತೋಷವಾಗಿರ್ತೀಯ. ಇಲ್ಲವಾದರೆ ಕಷ್ಟಗಳು, ಸವಾಲುಗಳು ನೀನು ಬಿಟ್ಟರೂ ಅವು ನಿನ್ನನ್ನು ಬಿಡುವುದಿಲ್ಲ. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ನಿನ್ನ ಬಗ್ಗೆ ಮಾತನಾಡಿದವರು ಯಾರೇ ಆಗಿರಲಿ, ಅವರು ಎಂಥ ದೊಡ್ಡ ಸ್ಥಾನದಲ್ಲೇ ಇರಲಿ, ಅವರು ನಿನ್ನ ಮುಂದೆ ಮಾತಾಡುವುದಿಲ್ಲ. ಯಾಕಂದರೆ ಅವರಿಗೆ ನಿನ್ನ ಮುಂದೆ ಮಾತನಾಡುವಷ್ಟು ಧೈರ್ಯ ಇರುವುದಿಲ್ಲ. ನೀನು ನಿನ್ನ ಬೆನ್ನನ್ನೇ ನೋಡಲು ಸಾಧ್ಯವಿಲ್ಲ ಅಂದ ಮೇಲೆ ನಿನ್ನ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೇಳು. ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದು ನಮ್ಮ ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಒಂದು ಸಲ ನಿನ್ನ ತಂದೆ ತಾಯಿಯನ್ನು ನೆನೆಸಿಕೋ. ಅವರು ಪಡುತ್ತಿರುವ ಶ್ರಮದ ಬಗ್ಗೆ ಯೋಚಿಸು. ನಿನ್ನ ನಂಬಿರೋ ನಿನ್ನ ತಮ್ಮ, ಅಕ್ಕ, ಅಣ್ಣ, ತಂಗಿಯನ್ನು ನೆನೆಸಿಕೋ. ಬಿಡಬೇಡ. ನೀ ಇಟ್ಟ ಗುರಿಯನ್ನು ಸಾಧಿಸುವವರೆಗೂ ಬಿಡಬೇಡ. ಇದೇ ರೀತಿಯ ಇನ್ನಷ್ಟು ಉಪಯುಕ್ತವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.